ನಮ್ಮ ದೇಶ ವಿಶ್ವದ ನಂಬರ್ 1 ರಾಷ್ಟ್ರ ಆಗಬೇಕೆಂಬುದೇ ನಮ್ಮ ಧ್ಯೇಯ. ನಗರದಲ್ಲಿ ಮಾಜಿ ಸೈನಿಕ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ. ನಮ್ಮ ದೇಶ ವಿಶ್ವದ ನಂಬರ್ 1 ರಾಷ್ಟ್ರ ಆಗಬೇಕೆಂಬುದೇ ಮಾಜಿ ಸೈನಿಕರೂ ಆಗಿರುವ ನಿವೃತ್ತ ಅಧಿಕಾರಿಗಳಾದ ನಮ್ಮಗಳ ಧ್ಯೇಯವಾಗಿದೆ ಎಂದು ಮಾಜಿ ಸೈನಿಕರೂ ಆಗಿರುವ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಅಭಿಪ್ರಾಯಪಟ್ಟರು. ಸ್ವದೇಶಿ ವಸ್ತು ಬಳಕೆ, ಸಂಸ್ಕೃತಿ ಉಳಿಕೆ ಕುರಿತು ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳ ಮಾರ್ಗವಾಗಿ ಸೈಕಲ್ ಜಾಥಾ ಮೂಲಕವಾಗಿ ಹುಮನಾಬಾದ್ ಪಟ್ಟಣಕ್ಕೆ ಮಂಗಳವಾರ ಆಗಮಿಸಿದ್ದ ಸಂದರ್ಭದಲ್ಲಿ ಸಾರ್ವಜನಿಕರು, ರಾಷ್ಟ್ರಪ್ರೇಮಿಗಳಿಂದ ಅವರು ಗೌರವವನ್ನು ಸ್ವೀಕರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಂಡದ ಇತರೆ ಪ್ರಮುಖ ಭಾರತದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ನಾವು ಬಳಸಬೇಕು. ಯಾಕೆಂತ ಹೇಳಿದ್ರೆ ಇದರಿಂದ ನಮ್ಮ ಹಣ ನಮ್ಮ ದೇಶದಲ್ಲೇ ಉಳ್ಕೊಳ್ಳುತ್ತೆ. ಆದ್ದರಿಂದ ನಾವು ಬೇಕಾದಷ್ಟು ಕೆಲಸ ಮಾಡ್ಬೋದು. ದೇಶವನ್ನು ಬೆಳವಣಿಗೆ ಮಾಡಲಿಕ್ಕೆ ಹಣ ಮುಖ್ಯ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ, ನಾನೇನು ಹೇಳಬೇಕಾಗಿದ್ದಿಲ್ಲ. ಸೊ ವಿದ್ಯಾಭ್ಯಾಸ, ಆರೋಗ್ಯ ಸೌಲಭ್ಯ, ಸಂಶೋಧನಾ ಇಲಾಖೆಗಳಿಗೆ ಹಣಗಳು ಕೊಟ್ಟು ನಾವು ದೇಶವನ್ನು ಉನ್ನತ ಸ್ಥಾನವನ್ನು ತಗೊಂಡ್ಬರ್ಬೋದು. ಈಗ 2014ನೇ ತಾರೀಕಿಂದ 14ರಿಂದ ಇದುವರೆಗೂ ಆಗಿರೋ ಬೆಳವಣಿಗೆ, ಸಾಕಷ್ಟು ಬೆಳವಣಿಗೆ ಆಗಿದೆ. 4ನೇ ಆರ್ಥಿಕ ಸ್ಥಿತಿಯಲ್ಲಿ ಪ್ರಪಂಚದಲ್ಲಿ ನಾವು 4ನೇ ಸ್ಥಿತಿಗೆ ಹೊಂದಿದ್ದೇವೆ. 2047ರಲ್ಲಿ ನಾವು 1ನೇ ಸ್ಥಾನ ಪಡಿಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಪ್ರತಿಯೊಂದು ಸಾರ್ವಜನಿಕನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಆ ಒಂದು ಸ್ಥಿತಿ ನಾವು 2032ರಲ್ಲಿ ಕಾಣ್ಬೋದು ಅಂತ ನನಗೊಂದು ನಂಬಿಕೆ ಇದೆ. ಎರಡನೇದಾಗಿ ನಮ್ಮ ರೈತರು, ನಮ್ಮ ಸೈನಿಕರಿರ್ತಾರೆ, ಅವ್ರನ್ನೂ ದುಡಿತಾರೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿರೋದು ಎಲ್ರಿಗೂ ಗೊತ್ತಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಮಾಜಿ ಪ್ರಧಾನಿಗಳು. ಸೊ ಅವರ ಉತ್ಪಾದನೆ ಮಾಡುವಂಥ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳನ್ನು ನಾವು ಬಳಸಿ ಅವರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಬೇಕು. ಮೂರನೇದಾಗಿ ನಮ್ಮ ಸಂಸ್ಕೃತಿಯನ್ನು ನಾವು ಹಿಂಬಾಲಿಸಬೇಕು. ಯಾಕೆಂದರೆ ಪ್ರಪಂಚದಲ್ಲಿ ಅತಿ ಉತ್ತಮವಾದ ಒಂದು ಸಂಸ್ಕೃತಿ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು ಮತ್ತು ಗುರುಗಳಿಗೆ ನಮಸ್ಕಾರ ಮಾಡೋದು, ಈ ಥರ ಬೇಕಾದಷ್ಟು ಸಂಸ್ಕೃತಿಗಳಿದೆ. ದೇವ್ರಿಗೆ ನಾವು ನಮಸ್ಕಾರ ಮಾಡೋದು. ಏಕೆಂದರೆ ನಮ್ಮ ಸಂಸ್ಕೃತಿ, ನಮ್ಮ ಕುಟುಂಬದ ಒಗ್ಗಟ್ಟು, ನಮ್ಮ ನಾಡಿನ ಒಗ್ಗಟ್ಟು. ಸೊ ಆದ್ದರಿಂದ ಎಲ್ಲರೂ ನಾನು ಕೇಳ್ಕೊಳ್ಳೋದೊಂದೇ, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ನಾವು ಉಪಯೋಗಿಸಬೇಕು, ರೈತರ ಕೈಗಳನ್ನು ಬೆಂಬಲಿಸಬೇಕು ಮತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಹಿಂಬಾಲಿಸಬೇಕು. ದೇಶವನ್ನು ಮತ್ತು ಉನ್ನತ ಸ್ಥಾನ ತಗೊಂಡೋಗಲಿಕ್ಕೆ ಪ್ರತಿಯೊಂದು ಭಾರತೀಯ ಸಾರ್ವಜನಿಕನ ಶ್ರಮ ಇರಬೇಕು ಅಂತ ಕೇಳಿಕೊಂಡು ನಮಗೆ ಈ ಅವಕಾಶ ಕೊಟ್ಟಂಥ ನಮ್ಮ ಹಿರಿಯರಿಗೆ ನಮಸ್ಕಾರದೊಂದಿಗೆ ನಮ್ಮ ಭಾಷಣ ಮುಗಿಸ್ಕೊಳ್ತೀನಿ. ಧನ್ಯವಾದ. ಇನ್ನೊಂದು ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಸರ್, ಇದು ಸೈಕಲ್ ಜಾಥಾ ಯಾವಾಗಿಂದ ಆರಂಭಿಸಿದ್ರೆ ಯಾವಾಗ ಎಂಡ್ ಆಗುತ್ತೆ? 13ನೇ ತಾರೀಕು ಬ್ಯಾಂಗ್ಳೂರಿಂದ ನಾವು ಶುರು ಮಾಡಿದ್ದು. ಕರಾವಳಿ ದೇಶಗಳನ್ನು ಮುಗಿಸ್ಕೊಂಡು ಚನ್ನರಾಯಪಟ್ಟಣ, ಹಾಸನ, ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಈಗ ನಾವು ಕಲಬುರಗಿ, ಈಗ ಹುಮ್ನಾಬಾದು ಮುಟ್ಟಿದ್ದೇವೆ. ಮೊತ್ತ ಇದೊಂದು 22ನೇ ದಿನ ಇವತ್ತು. 2200 ಕಿಲೋಮೀಟ್ರ್ ಮೇಲೇ ಆಗಿದೆ. ಇನ್ನೂ ಒಂದು 1200-300 ಕಿಲೋಮೀಟ್ರ್ ಆಗ್ಬೋದು. ನಮ್ಮ ಅಂದಾಜು ಒಂದು 3500ರಿಂದ 600 ಆಗುತ್ತೆ. ಇದು ಮುಕ್ತಾಯವಾಗೋದು 20ನೇ ತಾರೀಕು ಜನವರಿ. ಮತ್ತೆ ಬೆಂಗಳೂರಲ್ಲೇ ಇದು ಹಿಂಗೆ ಕೆಳಗಡೆ ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಶಿರಾ, ತುಮಕೂರು, ದೊಡ್ಡಬಳ್ಳಾಪುರ, ಕೋಲಾರ ಹೋಗಿ ಮತ್ತೆ ವಾಪಸ್ ನಾವು ಬೆಂಗಳೂರು ಬಂದು ಮುಗಿಸ್ತಾ ಇದ್ದೇವೆ. ಪ್ರತಿ ದಿವಸ ಎಷ್ಟು ಕಿಲೋಮೀಟ್ರ್ ಕನಿಷ್ಠ ಒಂದು 100, ಗರಿಷ್ಠ ಒಂದು 140 ತನಕ ಹೋಗಿದ್ದೀವಿ ನಾವು. ಇನ್ನೊಂದು ಕಡೆ ನಾವು ಒಂದು 165 ಮಾಡಬೇಕಾಗಿ ಬರುತ್ತೆ. ಅದನ್ನು ನಾವು ಇದು ಮುಂದೆ ಒಂದು 2-3 ದಿನದಲ್ಲಿ ಅದಾಗತ್ತೆ. ಜನರಿಂದ ಹೆಂಗೆ ಸ್ಪಂದನೆ ಹೆಂಗಿದೆ ಇದಕ್ಕೆ? ಜನರಿಂದ ಸ್ಪಂದನೆ ಭಾಳ ಚೆನ್ನಾಗಾಗಿದೆ. ನಮ್ಮ RSS ಕಾರ್ಯಕರ್ತರು ಹಲವಾರು ಜನರಿದ್ದಾರೆ. ಯೂತ್ ಫಾರ್ ನೇಷನ್ನು, ಮಾಜಿ ಸೈನಿಕರು, ಪ್ರತಿಯೊಬ್ಬರೂ ಇದಕ್ಕೆ ಆಶ್ಚರ್ಯಪಡ್ತಿದ್ದಾರೆ. ಈ ವಯಸ್ಸಲ್ಲೂ ಈ ಥರ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜನರಿಗೂ ಕೋರಿಕೆ ಇದೆ. ಅವರು ನಮ್ಮ ದೇಶದ ಈ ಒಂದು ಮುಂದುವರಿಕೆಗೆ ಪ್ರೇರಣೆ ಕೊಡ್ತಾ ಇದ್ದೀವಿ. ಅವ್ರನ್ನೂ ಶ್ರಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲಿಯೂ ನೆಗೆಟಿವ್ ಥಾಟ್ಸ್ ಬರಲಿಲ್ಲ? ಎಲ್ಲಿ ನಮಗೆ ಒಂದು ಕಡೆ ಕೇಳಿದ್ರು, ಈ ಹೆಲ್ಮೆಟ್ಟು ವಿದೇಶದಲ್ಲಿ ಉತ್ಪಾದನೆ ಆಗಿರ್ತಿರೋಂಥದ್ದು. ನಾವು ಅದಕ್ಕೆ ಹೇಳಿದ್ವಿ, ಇದು ಕೇರಳದಲ್ಲಿ ಉತ್ಪಾದನೆ ಆಗಿರೋದು. 1300 ರೂಪಾಯಿ ಈ ಹೆಲ್ಮೆಟ್ ಒಂದು, ನಮಗೆ 600 ರೂಪಾಯಿಗೆ ಅವ್ರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ
ಎಲ್ಲ ನೀವೆಲ್ಲ ಪೇಮೆಂಟ್ ಯಾವ ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ? ಫೋನ್ಪೇ, ಗೂಗಲ್ ಪೇ, ಗೂಗಲ್ ಪೇ ಮತ್ತೊಂದು ಇದ್ದಾವೆ ಗೊತ್ತಾ ನಮ್ಮ ಗೌರ್ಮೆಂಟದು? ಹಾಂ ನೇವಿ ಆ್ಯಪ್. ಅಷ್ಟೊಂದು ಇರುತ್ತೆ ಸರ್. ನಮ್ಮ ಟೀಮ್ ಯಾರಿಗೆ ಗೊತ್ತಾ ನೇವಿ ಆ್ಯಪ್ ಅದು? ಯಾರಿಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್. ಅದು ಭಾರತ್ ಪೇ ಅಂದ್ರೆ ಭೀಮ್ ಆ್ಯಪ್. ನಮ್ಮ ರಿಸರ್ವ್ ಬ್ಯಾಂಕ್ ಇರೋದು ಆ್ಯಪ್, ನಮ್ಮ ಗೌರ್ಮೆಂಟ್ ನಮ್ಮ ಸ್ವದೇಶದ್ದು. ಅದು ಯಾರಿಗೂ ಗೊತ್ತಿಲ್ಲ, ಯಾರು ಯೂಸ್ ಮಾಡೋಕ್ಕಿಲ್ಲ. ಎಲ್ಲ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದಾರೆ. ಅದು ಎಷ್ಟು ಪೈಸಾ ಹೊರಗಡೆ ಹೋಗ್ತದೆ ಗೊತ್ತಾ? ಓಕೆ ಸರ್. ಅದೇ ಫೋನ್ಪೇ ಭಾರತ್ ಪೇ ಯೂಸ್ ಮಾಡಿದ್ರೆ ಎಷ್ಟು ಪೈಸಾ ನಮಗೆ ಸಿಗ್ತಾ ಗೊತ್ತಾ? ಮಿನಿಮಮ್ ಅಟ್ಲೀಸ್ಟ್ 1%. ತಮ್ಮ ಹೆಸರು ಸರ್? ಕಾನಲ್ ಕಂದಸ್ವಾಮಿ, ಚೆನ್ನೈಯಿಂದ. ಚೆನ್ನೈ. ಕರ್ನಲ್ ಎಲ್ಲ ನಾನು ನೋಡಿ, ಕೇಳಿಕೊಳ್ಳೋದು ಇವರು ಚೆನ್ನೈಗೆ, ಅವರು ಕೊಯಮತ್ತೂರು, ಡೆಲ್ಲಿನವ್ರು ಒಬ್ಬರಿದ್ರು, ಹೈದರಾಬಾದ್ ಒಬ್ಬರಿದ್ರು. ಸೊ ನನ್ನ ವ್ಯಕ್ತಿಗೆ ನನ್ನ ರಿಕ್ವೆಸ್ಟ್ ನಾ ಕೇಳಿಕೊಳ್ಳೋದು ಎಲ್ಲರನ್ನೇ ನಮ್ಮ ಗೌರ್ಮೆಂಟ್ಗೆ ಸ್ವದೇಶಿ ಸಪೋರ್ಟ್ ಮಾಡಾಕ ಭಾರತ್ BHIM ಆ್ಯಪ್ ಯೂಸ್ ಮಾಡಾಕ ಕೇಳಿಕೊಳ್ತಾನೆ.